ರೇವು? ಈ ರೇವು ಅಂತೆಲ್ಲ ಕರಿಬೇಡ, ನನಗೆ ರೇವಾ ಪಾಟಿ ನೆನಪಾಗತ್ತೆ. ಪೂರ್ತಿಯಾಗಿ ರೇವತಿ ಅಂತ ಕರಿ. ನನಗೆ ಮದುವೆ ಬಗ್ಗೆನೇ ಭಯ ಆಗ್ತಾ ಇದೆ. ಎಂಥ ಗಂಡ ಸಿಗ್ತಾನೋ ಏನೋ. ಲೈ, ಅದ್ರಲ್ಲೇನೇ ಭಯ ಪಡೋದು? ನೀನೇನು ಹುಲಿ ಸಿಂಹನ ಮದುವೆ ಆಗ್ತಿದ್ಯಾ? ಹುಡುಗನೇ ತಾನೆ. ಎಂಥ ಗಂಡ ಆದರೆ ಬೆಸ್ಟು? ಲೈಟ್ ಆರ್ಸದ್ಮೇಲೆ ಎಲ್ಲ ಗಂಡಸರು ಒಂದೇ ಥರ. ಹೌದಾ? ಹೌದು ಕಣೆ. ಕರಡಿ ಥರ ಪರ್ಚ್ತಾರೆ, ಕೋತಿ ಥರ ಕಚ್ತಾರೆ, ಹುಲಿ ಥರ ಮೈ ಮೇಲೆ ಬೀಳ್ತಾರೆ. ಆಮೇಲೆ ಅವ್ರದೇ ಸ್ಟೈಲಲ್ಲಿ ಪ್ರೀತಿ ಮಾಡ್ತಾರೆ, ನಮ್ಮನ್ನ ಸುಸ್ತು ಮಾಡ್ತಾರೆ. ಆಮೇಲೆ ಇನ್ನೇನು, ಸುಸ್ತಾಯ್ತು ಅಂತ ಮಲ್ಕೋತಾರೆ, ಗುರ್ಕೇನು ಹೊಡಿತಾರೆ. ಹೌದಾ? ಇದೆಲ್ಲ ನಿನಗೆ ಅನುಭವ ಇದೆಯಾ? ತುತು ಬಿಡ್ತು ಅಂತಾನು. ನನಗಿನ್ ಮದುವೆ ಆಗಿದ್ದೇನೆ, ಯಾರಿಂದನೂ ಕೇಳಿದಷ್ಟೇ. ನನ್ನ ಮದುವೆ ಆಗೋ ಗಂಡನ ಸ್ಟೇಟಸ್ ಹೇಗಿರಬೇಕು, ಅವ್ನು ಯಾವ ಜಾಬಲ್ಲಿರಬೇಕು ಅಂತ ಇದೆಲ್ಲ ಚಿಂತೆ ಕಾಡ್ತಾ ಇರುತ್ತೆ ನನಗೆ. ನೀನೊಂದು ಸುಮ್ಮನೆ ಒಂದು ಕೆಲಸ ಮಾಡಿಬಿಡು, ಈ ಪೊಲೀಸ್ ಇನ್ಸ್ಪೆಕ್ಟರ್ನ ಮದುವೆ ಆಗು. ಇಲ್ಲಮ್ಮ, ಲಾಠಿ ತಗೊಂಡು ಮನೇಲಿ ಹೊಡೆಯಕ್ಕೆ ಶುರು ಮಾಡಿದರೆ ಆಮೇಲೆ ನನಗೆ ಕಷ್ಟ ಆಗುತ್ತೆ. ಸರಿ, ಇನ್ಯಾರನ್ನ ಮದುವೆ ಆಗಬೇಕು ಅಂತ ಮಾಡಿದ್ಯಾ? ನಾನೊಬ್ಬ ಒಳ್ಳೆ ಡಾಕ್ಟರ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಎಂಥ ಡಾಕ್ಟರು? ಪೈಲ್ಸ್ ಡಾಕ್ಟರಾ ಅಥವಾ ಗೈನಕಾಲಜಿಸ್ಟಾ? ಥೂ ಅವೆಲ್ಲ ಬೇಡಪ್ಪ. ಪೈಲ್ಸ್ ಡಾಕ್ಟರ್ ಆಗಿಬಿಟ್ರೆ ಗೋವಿಂದ. ಪೈಲ್ಸ್ ಡಾಕ್ಟರ್ ಆದರೆ ಏನು ಮಾಡ್ತಾರೆ? ಪೈಲ್ಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದರೆ. ಮತ್ತಿನ್ನಂಥ ಡಾಕ್ಟರ್ ಬೇಕಮ್ಮ ನಿನಗೆ? ನನಗೆ ಒಬ್ಬ ಒಳ್ಳೆ ಫಿಸಿಷಿಯನ್ ಬೇಕು. ಫಿಸಿಷಿಯನ್ ಆದರೆ ಸ್ಟೆಥೋಸ್ಕೋಪ್ ಹಾಕಿ ನನ್ನ ಹಾರ್ಟ್ ಬೀಟನ್ನ ಕೇಳ್ತಾನೆ, ನನ್ನ ನಾಡಿನ ಚೆಕ್ ಮಾಡ್ತಾನೆ. ಆಮೇಲೆ ತುಂಬ ಕೇರಿಂಗ್ ಆಗಿ ಎಲ್ಲಾನೇ ಅವರೇ ನೋಡ್ಕೋತಾರೆ, ಅವರೇ ಎಬ್ಬಿಸ್ತಾರೆ, ಅವರೇ ಮಲಗಿಸ್ತಾರೆ. ಎಲ್ಲ ಸರಿಮ್ಮ. ಈ ಡಾಕ್ಟರ್ ಪ್ರೊಫೆಷನ್ನು ಒಂಥರ 24 ಗಂಟೆ ಇದ್ದಂಗೆ. ಯಾವಾಗ ಫೋನ್ ಬರುತ್ತೆ ಅವಾಗ ಓಡೋಗ್ಬೇಕಾಗತ್ತೆ. ಹೌದಾ? ಇವಾಗ ನೋಡು, ನೀವು ರಾತ್ರಿ ಹೊತ್ತು ಇಬ್ರು ಪ್ರೀತಿ ಮಾಡ್ತಿರ್ತೀರಾ, ಸಡನ್ ಆಗಿ ಪೇಷಂಟಿಗೆ ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಇದೆ, ಹಾಸ್ಪಿಟ್ಲಿಗೆ ಬನ್ನಿ ಅಂದರೆ ಪಾಪ ಅವನು ಅರ್ಧದಲ್ಲೇ ಬಿಟ್ಬಿಟ್ಟು ಪ್ಯಾಂಟ್ ಹಾಕೊಂಡು ಓಡೋಗ್ಬೇಕಾಗತ್ತೆ. ಹಾಗಿದ್ರೆ ನಂಗೆ ಡಾಕ್ಟರ್ ಬೇಡ, ನಾನೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನನ್ನ ಮದುವೆ ಆಗ್ತೀನಿ. ನಾನು ಅಷ್ಟೇ, ಒಂದು ದೊಡ್ಡ ಬಿಸ್ನೆಸ್ ಪರ್ಸನ್ನನ್ನೇ ಮದುವೆ ಆಗೋದು. ಕಾಪಿ ಕ್ಯಾಟ್ ನೀನು. ನಿನ್ನ ಉದ್ದೇಶ ಏನು? ನೋಡಮ್ಮ, ಆರಾಮಾಗಿರ್ಬೇಕು, ದುಡ್ಡು ಬಂದು ಬೀಳ್ತಾನೆ ಇರಬೇಕು, ನಾವು ಎಣಿಸ್ತಾನೆ ಕೂರೋದು ಕೆಲಸ ಮಾಡಬೇಕು. ಸುಮ್ಮನೆ ದುಡ್ಡನ್ನ ಎಣಿಸೋದು, ದುಡ್ಡನ್ನ ಕಟ್ಟಿ ಇಡೋದು. ಹೌದು, ವೈಟ್ ಮನಿ ಆದರೆ ಬ್ಯಾಂಕಲ್ಲಿ ಇಡೋದು, ಬ್ಲ್ಯಾಕ್ ಮನಿ ಆದರೆ ಮನೇಲಿ ಇಟ್ಕೊಳ್ಳೋದು. ಬರೀ ದುಡ್ಡು ಎಣಿಸ್ತಾ ಹೋದ್ರೆ ಲವ್ ಮಾಡೋದು ಯಾವಾಗ? ನೋಡು, ಬಿಸ್ನೆಸ್ ಪರ್ಸನ್ನ ಮದುವೆ ಆದರೆ ಬರೀ ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್, ಈ ಲವ್ಗೆಲ್ಲ ಎಮೋಷನ್ಗೆಲ್ಲ ಜಾಗ ಇರಲ್ಲ ಕಣೆ. ಹೆಂಡ್ತಿನ ನೋಟಿನ ಕಂತೆ ಥರ ಸವರ್ತಾರೆ. ಸರಿ ಬಿಡು, ಬಿಸ್ನೆಸ್ ಪರ್ಸನು ಬೇಡ, ಸುಮ್ಮನೆ ಟೀಚರ್ನ ಮದುವೆ ಆಗು. ಅಯ್ಯೋ, ಟೀಚರ್ ಎಲ್ಲ ಬೇಡಪ್ಪ. ನಾನು ಏನಾದರೂ ತಪ್ಪು ಮಾಡಿಬಿಟ್ರೆ ಸ್ಟ್ಯಾಂಡಪ್ ಆನ್ ದ ಬೆಂಚ್ ಅಂತ ಹೇಳಿ ಅದನ್ನು ಸರಿ ಮಾಡು, ಇದನ್ನು ಸರಿ ಮಾಡು ಅಂತ ನನಗೆ ಲೆಕ್ಚರ್ ಕೊಡ್ತಾನೇ ಇರ್ತಾನೆ. ಇದು ಒಳ್ಳೆ ಕಥೆ ಆಯಿತು ಕಣೆ. ಅದು ಒಂಥರ ಚೆನ್ನಾಗಿರುತ್ತಲ್ವಾ? ನೀನೇನಾದ್ರು ಮುತ್ತನ್ನ ಸರಿಯಾಗಿ ಕೊಡಲಿಲ್ಲ ಅಂದರೆ 25 ಸತಿನೂ ಸರಿಯಾಗಿ ಕೊಡು ಅಂತ ಟಾರ್ಚರ್ ಕೊಡೋದು. ತೂ ನಂಗೆ ಸ್ಕೂಲ್ ಟೀಚರು ಬೇಡ. ಹಾಗಿದ್ರೆ ನಾನು ಒಬ್ಬ ರಾಜಕಾರಣಿನ ಮದುವೆ ಆದರೆ? ರಾಜಕಾರಣಿನ ಮದುವೆ ಆದರೆ ದಿನಾಗ್ಲೂ ಟಿವಿಯಲ್ಲೇ ಬರ್ತಾ ಇರುತ್ತೆ. ಅವ್ರು ಏನಾದ್ರು ಎಡ್ವರ್ಟ್ ಮಾಡಿದ್ರು ಕೂಡ ಹೊಸ ನ್ಯೂಸೇ ಆಗುತ್ತೆ. ಹೌದಾ? ಆಮೇಲೆ ಕೆಲಸದವ್ರಿಗೆಲ್ಲ ಲೈನ್ ಹೊಡೆದ್ರೆ ನ್ಯೂಸೇ ಆಗೋಗ್ಬಿಡುತ್ತೆ. ಯಾವಳಿಗೋ ಏನೋ ಆಯಿತು ಅಂದರೂ ಕೂಡ ಅದು ನ್ಯೂಸ್ ಆಗುತ್ತೆ. ಹೌದಾ? ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೊಬ್ಬ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ನ ಮದುವೆ ಆಗ್ತೀನಿ. ಒಳ್ಳೇದು, ಎಲ್ಲ ಕಡೆ ಸುತ್ತಾಡಿಸ್ತಾನೆ, ಕರ್ಕೊಂಡು ಹೋಗ್ತಾನೆ, ಬೇಕಾಗಿದ್ನೆಲ್ಲ ಕೊಡಿಸ್ತಾನೆ. ನನಗೂ ಅವನಂದರೆ ತುಂಬ ಇಷ್ಟ ಕಣೆ. ನಾನು ಅವನೇ ಮದುವೆ ಆಗ್ತೀನಿ. ಅದು ಎಲ್ಲ ಫ್ರೀಯಾಗಿ ಕೊಡ್ತಾನೆ ಗೊತ್ತಾ? ನಾನು ಅವನೇ ಮದುವೆ ಆಗ್ತೀನಿ. ನನ್ನ ಗಂಡನ ಮದುವೆ ಆಗ್ತೀಯಾ? ಹೌದು. ಟ್ರೆಂಡಿಂಗ್ ಸೂಪರ್ ಸ್ಟಾರ್.